ಯಮ್ಮ ಆ ಲಸ್ಮಕ್ಕುಗೆ 20,000 ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡಿದ್ದಲ್ಲ, ಅದನ್ನ ತಂದು ಕೊಟ್ಬಿಡ್ಬೇಕು ಇವತ್ತು ಊರಿಗೆ ಹೋಗಿ ಅಂತ ಹೇಳಿ ಅತ್ತೆ ಅಲ್ಲೇ 7 ಕಳಿಸಿತ್ತಲ್ಲ ನಿನಗೆ. ಹಾ, ಹೋಗಿ ಕೊಟ್ಬಾರಮ್ಮ. ಅಪ್ಪಂತಾಗೆ 20,000 ದುಡ್ಡು ಇಸ್ಕೊಂಡು ಹೋಗಿ ಸುಮ್ಮನೆ ಇದೆಯಲ್ಲ. ಏನಾದರೂ ನೀನು ಕೊಟ್ಟು ಬರಲಿಲ್ಲ ಅಂತಂದ್ರೆ ಅತ್ತೆ ಏನೂ ಇಲ್ಲ, ನಮ್ಮ ಮ್ಯಾಲೆ ಇನ್ನೂ ಸಿಟ್ಟಾಗುತ್ತೆ. ಆಮೇಲೆ ನೀನು ತವ್ರ ಮನೆಗೆ ಹೋಗೋಕ್ಕೆ ಆಗಲ್ಲ. ಹಂಗೆ ಏನೂ ಇಲ್ಲ, ಸಿಟ್ಟು ಮಾಡ್ಕೊಂಡ್ರೆ ಸರಿಯಾಗಿ ಬೈದು ಬಿಡುತ್ತೆ ಅತ್ತೆ. ಅದಕ್ಕೆ ಆದಷ್ಟು ಬೇಗ ಅಪ್ಪಂತಾಗೆ 20,000 ಇಸ್ಕೊಂಡು ಹೋಗಿ ಆ ಲಸ್ಮಕ್ಕನ ಕೈಗೆ ಕೊಟ್ಟು ಬರೋಗಮ್ಮ ಹೋಗಿ. ನಾನು ನೆನ್ನೆಸಿಂದ ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಕಣಿ ರಾಣಿ. 20,000 ಹೆಂಗಪ್ಪ ಕೇಳೋದು ನಿಮ್ಮ ಅಪ್ಪ ಇಂತಾಗೆ ಅಂತಾನ. ಹೆಂಗೆ ಅಂದರೆ ಹಿಂಗೆ ಆಯಿತು, ಲಸ್ಮಕ್ಕನ ಕೂಡ ಜಗಳ ಮಾಡಿದೆ, ಅದಕ್ಕೇನೆ ಲಸ್ಮಕ್ಕ ಕೇಸ್ ವಾಪಸ್ ತಮ್ಮಲೆ ಅಂತ ಹೇಳಿ ವಾಪಸ್ ಹೋಗಿದ್ಲು. ತಿರುಗಿ ನಾನು ಹೋಗಿ ಒಪ್ಸಿ ಕ್ಷಮಿಸು ಅಂತ ಹೇಳಿ ಕೇಳ್ಕೊಂಡು 20,000 ಇನ್ನಾನ ನಾನೇ ಕೈಯಾರೆ ಕೊಡ್ತೀನಿ ಅಂತ ಹೇಳಿ ಬಂದಿದ್ದೆ. ಅದಕ್ಕೆ ಕೊಡಬೇಕು, ಕೊಡು ಅಂತ ಕೇಳು, ಕೊಡ್ತೈತಪ್ಪಯ್ಯ. ನೀನು ಹೇಳ್ದಂಗೆ ಎಲ್ಲ ಇರೋ ಸತ್ಯನ ಹೇಳ್ಬಿಟ್ರೆ ನಿಮ್ಮ ಅಪ್ಪಯ್ಯ ದುಡ್ಡು ಕೊಡ್ತೇನೆ ಅನ್ಕೊಂಡಿದ್ಯಾ? ದುಡ್ಡು ಕೊಡಲ್ಲ. ದುಡ್ಡು ಬದಲಿಗೆ ನಾನು ಹಿಡ್ಕೊಂಡು ಹೇರಿಕ್ತ ನಿಮ್ಮ ಅಪ್ಪಯ್ಯ. ಹೇಳದ್ ನೋಡು, ತಲೆಗೊಂದಿಟ್ಟು ಬುದ್ಧಿಗಿದ್ದಿ ಐತಾ ಇಲ್ವಾ ನಿನಗೆ? ಕಣಮ್ಮ, ಅಯ್ಯಯ್ಯೋ ನಾನು ನೋಡು ಅಪ್ಪಗೇನಾದ್ರೂ ಹಿಂಗೆಲ್ಲ ಎಡವಟ್ಟು ಮಾಡಿದ್ಯಾ ನೀನು ಅಂತ ಗೊತ್ತಾದ್ರೆ ಅಷ್ಟೇನೆ ನಿನ್ನಂತೂ ಸುಮ್ಮನೆ ಬಿಡಲ್ಲ. ದುಡ್ಡನ್ನು ಕೊಡಲ್ಲ, 1 ರೂಪಾಯಿನೂ ಕೊಡಲ್ಲ. ಸುಮ್ಮನೆ ಏನಾದ್ರೂ ಒಂದು ಸುಳ್ಳು ಹೇಳಿ ಅಪ್ಪಂತ 20,000 ಇಸ್ಕೋಬೇಕು ಅಷ್ಟೇನೆ. ಅದೇ ಕಣೆ, ಏನು ಸುಳ್ಳು ಹೇಳೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾನು ರಾತ್ರಿ ಎಲ್ಲ ಯೋಚನೆ ಮಾಡಿದೆ, ಏನು ಸುಳ್ಳು ಹೇಳೋಣಪ್ಪ ಈ ಅಪ್ಪಗೆ ಅಂತ ಹೇಳಿ 20,000 ಇಸ್ಕೊಂಡು ಹೋಗೋಕ್ಕೆ. ಅಲ್ಲಿ ಬೇರೆ ನಮ್ಮ ಅತ್ತಿಗೆ ಬೇರೆ ಭಯ ಮಾಡ್ತಾರೆ, 20,000 ತಂದು ಬಿಸಾಕ್ಬಿಡ್ಬೇಕು ಅಂತ ಹೇಳಿ. ಏನು ಮಾಡೋದು ಅಮ್ಮಂಗಾಗೈತೆ ಕಣೆ ರಾಣಿ. ನೀನೇ ಒಂದು ಏನಾನ ಸುಳ್ಳು ಹೇಳಿ ನಿಮ್ಮ ಅಪ್ಪ ಇಂತ ಕೊಡಿಸಿ ದುಡ್ಡ. ಹೋಗಮ್ಮ, ನಾನೇನ ಕೇಳಿರಿ ನಿನ್ಗೆ ಯಾತಕ್ಕೆ ದುಡ್ಡು ಮನೆಗಿರೋಳಿಗೆ ಅಂತ ನಾ ಬೈತೈತೆ ಅಷ್ಟೇನೆ. ಅದು ಅಲ್ಲದೆ ನನ್ನ ಮೇಲೆ ಇನ್ನೂ ಸಿಟ್ಟೈತೆ. ಹೇಳ್ದೆ ಕೇಳಿದೆ ಹೋಗಿ ಮದುವೆ ಆಗಿ ಬಂದಿದ್ದೀನಿ, ಅದು ಅಲ್ಲದೆ ಅಂತ ಇದು ಗಂಡನ ಏನು ಆಸ್ತಿ ಪಾಸ್ತಿ ಇಲ್ಲದೆ ಇರೋ ಮದುವೆ ಆಗಿದ್ದೀನಿ ಅಂತಾನ ನಮ್ಮ ಅಪ್ಪಗೆ ಸಿಟ್ಟೈತೆ ನನ್ನ ಮೇಲೆ ಮೊದ್ಲೇನೆ. ಅಂಥದ್ರಾಗೆ ನಾನೇನಾನ ದುಡ್ಡು ಕೇಳಿರಿ ಸುಮ್ಮನೆ ಬಿಡ್ತಾರೆ ಅವ್ರು, ನನ್ನ ಬಾಯಿಗೆ ಬಂದಂಗೆ ಬೈತಾರೆ ಅಷ್ಟೇನೆ. ನಾ ಕೇಳಲ್ಲಮ್ಮ, ನೀ ಹೆಂಗನ ಮಾಡ್ಕೆ ನೀನೇ, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ. ಯಮ್ಮ ನನಗೆ ಕಾಪಿ ಕೊಟ್ಟೇ ಇಲ್ಲ ನೀನು ಎದ್ದಾಗ. ನೀ ಮಾತ್ರ ಕೊಡ್ದೇ ಇದ್ದೀರ, ನನಗೆ ಕಾಪಿ ಕೊಟ್ಟಿಲ್ಲ. ನನಗೆ ಕಾಪಿ ಕೊಡಮ್ಮ. ಇವನಪ್ಪ ಪೆದ್ ನನ್ನ ಮಗ, ಕಾಪಿ ಅಂತೆ ಕಾಪಿ. ಇವಾಗ ಎದ್ದು ಬಂದೇವನಿ ಕಾಪಿ ಕೊಡ್ಬೇಕಂತೆ. ಇಟ್ಟದಿಂದ ತಕ ಮನೆ ಕೇಳಿದ್ಯಲ್ಲ ನಿಟ್ಟಿಲ್ದಾನೆ, ಎದ್ದು ಏನಾನ ಕೆಲಸ ಮಾಡೋಣ ನಮಗೆ ಏನೂ ಇಲ್ಲ. ಬಿತ್ಕೊಂತಾನೆ 7 ಗಂಟೆ ತಕನ ಕಾಪಿ ಕೇಳ್ತಾನೆ. ಇವಾಗ ಬಂದು ಎಲ್ಲಿಂದ ತಂದು ಕೊಡೋಣ? ಅಲ್ಲೇನೆ ಮುಸ್ರೆ ಕೊಯ್ದೆ, ಹೋಗು ಸುಮ್ಮನೆ. ಕಾಪಿನೂ ಬೇಡ ಪೀಪಿನೂ ಬೇಡ, ಆಮೇಲೆ ಮುದ್ದೆ ಮಾಡ್ತೀನಿ ಉಂಬಿವಿ ಅಂತಿ. ಆಗಮ್ಮ ನನಗೆ ಕಾಪಿ ಕೊಡು. ನೀನು ಯಾಕೆ ಮುಸ್ರಕ್ಕೆ ಹೋಯ್ದೆ? ನಾನು ಕುಡಿತಿದ್ದೆ ತಾನೇ ಎದ್ದಾಗ. ನಂದು ಇವಾಗ ನನಗೆ ಯಾಕಂತೆ ನನಗೆ ಕಾಪಿ ಕಾಸ್ಕೊಡು ಇನ್ನೊಂದ್ಸಲನ. ಒಂದೊಂದು ದಿವಸ ಕುಡಿಯಲ್ಲ ಏನೂ ಇಲ್ಲ, ತಣ್ಣಗಾಗೈತಿ ಅಂತಾನೆ. ಅದಕ್ಕೆ ನೀನು ಇನ್ನೂ ಎದ್ದಿರ್ಲಿಲ್ವಲ್ಲ, ಕುಡಿಯಲ್ಲ ಬಿಡು ಅವನು ಅಂತ ಹೇಳಿ ತಗೊಂಡೋಗಿ ಮುಸ್ರಕ್ಕೆ ಹೋಯ್ದೆ. ಸುಮ್ಮನೆ ಹೋಗು. ಏನಂಗೆ 1 ಹೊತ್ತು ಕಾಪಿ ಕುಡಿದಿದ್ರೆ ನೀನೇನು ಸತ್ತೋಗಲ್ಲ. ಇರಮ್ಮ, ಅಪ್ಪಗೆ ಬರಲಿ ಹೇಳ್ತೀನಿ. ನನಗೆ ಕಾಪಿ ಕಾಸು ಕೊಟ್ಟಿಲ್ಲ ಅಮ್ಮಯ್ಯ ಅಂತಾನ. ನನಗೆ ಯಾಕಂತೀವ ಕಾಪಿ ಕಾಸು ಕೊಡು. ಏಯ್ ಸುಂದ್ರ, ಹೋಗ ಸುಮ್ಮನೆ. ಮೊದಲು ಹೋಗು ಅಲ್ಲಿ ಹೊರಗಡೆಗೆ ಹೋಗಿ ಮಕ್ಕಳಿಗೆ ತೊಳ್ಕೊಂಡು ಬರೋಗಿ ಹೋಗಿ, ಆಮೇಲೆ ನಾನೇ ಕಾಸು ಕೊಡ್ತೀನಿ ನಿನಗೆ, ಅಳಬೇಡ. ಎದ್ದೇಳಕ್ಕೆ ಬಂದ್ಬಿಡ್ತಾನೆ ಶನಿ ಮಕ್ಕ ಇಟ್ಕೊಂಡು. ಒಂದಿಟ್ಟು ಬಾಯಿ ತೊಳೆಯಲ್ಲ, ಕಣ್ಣೊರಿಸ್ಕೆಮಲ್ಲ, ಏನೂ ಇಲ್ಲ. ಎದ್ದಾನೆ ಬರ್ತಾನೆ, ಕಾಪಿ ಕೊಡು ಅಂತಾನೆ. ಏನೋ ಹೊತ್ತು ಮುಂಚೆ ನಾನು ಎದ್ದಾಳ್ತಾನ ಕಾಪಿ ಕಾಸ್ತಾಗ, ಎದ್ದಾಳಲ್ಲ ಏನೂ ಇಲ್ಲ. 7 ಗಂಟೆ ಆದ್ರೂ ಬಿತ್ಕೊಂಡಿರ್ತಾನೆ. ಈಗ ಬರ್ತಾನೆ ಕಾಪಿ ಕೊಡು ಅಂತ ಹೇಳಿ. ಒಂದೊಂದು ದಿವಸ ಕುಡಿಯೋದೇ ಇಲ್ಲ ಕಾಸಿದ್ದ. ಅದಕ್ಕೆ ನಾನು ಕುಡಿಯಲ್ವೇನೋ ಇನ್ನು ಮನೆ ಕೇಳವನೇ ಅಂತ ಹೇಳಿ ತಗೊಂಡೋಗಿ ಸೇಲ್ದೆ. ನಾನು ಇರಿಸಿದ್ರು ಇರಿಸ್ಬೋದಾಗಿತ್ತ. ತಣ್ಣಂದೆ ಕೊಟ್ಟಿದ್ರತ್ಲಾಗೆ ಮುಸ್ರೆ ಕುಡ್ದಂಗೆ ಕುಡಿಯೋನು, ಎಮ್ಮೆ ಕುಡ್ದಂಗೆ. ಈಗ ಯಾಕಂತೆ ನಾನು ಹೋಗಿ ನೀರು ಕಡಿಕೆ ಹೋಗಿ ಮಕ ತೊಳ್ಕೊಂಬರ್ತೀನಿ. ಅಟ್ಟತಿ ನೀನು ಕಾಪಿ ಕಾಸ್ಬೇಕು, ಇಲ್ಲಾಂದ್ರೆ ಅಪ್ಪಗೆ ಹೇಳ್ತೀನಿ ನೀರು. ಸುಮ್ಮನೆ ಹೋಗ್ತೀಯ ಇಲ್ವೋ? ಹೋಗ ಮೊದಲು ತೊಳ್ಕೊಂಬರಾಗ ಹೋಗಿ, ಆಮೇಲೆ ಕಾಸು ಕೊಡ್ತೀನಿ. ಕಿಸಿತಾ ನಂಗೇನಿ ಏನಂಗೆ ಕಾಪಿ ಅಂತಾನ ಎಂದು ಕೊಡ್ತಿದ್ ನಮ್ಮಂಗೆ. ಹೋಗ. ಅದೇನೋ ಹೇಳ್ತಾರಲ್ಲ, ಅಜ್ಜಿ ಗರ್ವೆ ಚಿಂತೆ ಆದರೆ ಮೊಮ್ಮಗಳಿಗೆ ಇನ್ನೇನೋ ಚಿಂತೆ ಅಂತೆ. ಹಂಗಾತು ಈ ನನ್ನ ಮಗಂದು. ನಾನು 20,000 ಹೆಂಗಪ್ಪ ಇಸ್ಕೊಂಬೋದು ಆ ಯಪ್ಪಂತಾಗೆ ಅಂತಾನ ನಾನು ಚಿಂತೆ ಮಾಡ್ತಿದ್ರೆ, ಇವನು ಕಾಪಿ ಕಾಸು ಕೊಡು ಅಂತ ಬಂದವನು ಇಲ್ಲಿಗೆ. ಯಮ್ಮ ಅವನ ಕತೆ ಬಿಟ್ಟಾಕು. ಇವಾಗ ಏನಾನ ಒಂದು ಸುಳ್ಳು ಹೇಳಿ ದುಡ್ಡು ಇಸ್ಕೊಂಡು ಹೋಗಿ ತಗೊಂಡೋಗಿ ಕೊಟ್ಟು ಬಾ. ಇಲ್ಲಾಂದ್ರೆ ನೋಡು ಅತ್ತೆ ಅಂತೂ ಸುಮ್ಮನೆ ಇರಲ್ಲ. ಇಲ್ಲಿಗೆ ಬಂದು ಬೈತೆ ಹೇಳಕ್ಕಾಗಲ್ಲ. ಅವಾಗೇನಾದ್ರೂ ಅತ್ತೆ ಏನಾದ್ರೂ ಇಲ್ಲಿಗೆ ಬಂದ್ರೆ ಅಪ್ಪಗೆ ಇನ್ನೂ ಸಿಟ್ಟು ಬರುತ್ತೆ. ಜಲ್ದಿ ಯೋಚನೆ ಮಾಡು ಏನಾದ್ರೂ ಒಂದ. ಅಯ್ಯೋ ಏನಪ್ಪ ಹೇಳೋದು? ಏನಾನ ಒಂದು ಸುಳ್ಳು ಹೇಳೋಣ ಅಂತಂದ್ರೆ ಏನು ಹೇಳೋಣ ಅಂತನೂ ಗೊತ್ತಾಗ್ತಾ ಇಲ್ಲ. ರಾಣಿ ನೀನೇ ಏನಾನ ಒಂದು ಹೇಳ್ಕೊಡೆ, ನನಗೆ ಏನು ಹೇಳೋಣ ಅಂತ ಗೊತ್ತೇ ಆಗ್ತಾ ಇಲ್ಲ. ಯಾಕೋ ಭಯವಾದಂಗೆ ಆಗ್ತೈತಿ ನಿಮ್ಮ ಅಪ್ಪ ಇಂತ ಸುಳ್ಳು ಹೇಳೋಕ್ಕೆ. ಸುಳ್ಳು ಹೇಳ ಆಮೇಲೆ ಈ ಸಿಗಾಕೊಂಡ್ರೆ ಯಾರಪ್ಪ ಅಮ್ಮಂಗಾಗೈತಿ ನನಗೆ. ಏನಾನ ಒಂದು ನೀನೇ ಹೇಳಿ ದುಡ್ಡು ಇಸ್ಕೊಡೆ ಹೆಂಗನ ಮಾಡಿ. ನಾನೇನಮ್ಮ ಸುಳ್ಳು ಹೇಳೋಣ? ಅಪ್ಪ ಈಗ ಮೊದಲೇ ನನ್ನ ಮೇಲೆ ಸಿಟ್ಟೈತೆ. ನಾನೇನಾನ ಸುಳ್ಳು ಹೇಳಿ ಸಿಗಾಕೊಂಡ್ರೆ? ಇಲ್ಲಪ್ಪ ನಾನೇನು ಹೇಳಲ್ಲ, ನೀನೇ ಹೆಂಗನ ಮಾಡ್ಕೆ.
ನನಗೆ ಏನು ಹೇಳಕ್ ಹೋಗ್ಬೇಡ ನೀನು. ಅಲ್ವೇ ರಾಣಿ, ನೀನು ಮದುವೆ ಆಗಿ ಬಂದಾಗ ನಿಮ್ಮ ಅಪ್ಪಯ್ಯನ ಒಪ್ಸಿ ನಾನೇ ತಾನೇ ನಿನ್ನ ಮನೆಗೆ ಬಿಡ್ಕೊಂಡಿದ್ದು. ಈಗ ನೋಡಿದೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಜಾರ್ಕೆ ಮಕ್ ನೋಡ್ತೀಯ. ಏನೋ ಒಂದು ಹೇಳಿ ಹೆಂಗೂ ನೀನು ಅಂದರೆ ನಿಮ್ಮ ಅಪ್ಪಯ್ಯಗೆ ಇಷ್ಟ. ಅದಕ್ಕೆ ನೀನು ಏನಾರ ಸುಳ್ಳು ಹೇಳಿದ್ರು ಸಿಗಾಕೊಂಡ್ರು ನಿಮ್ಮ ಅಪ್ಪಯ್ಯ ನಿನ್ನೇನು ಏನು ಮಾಡಲ್ಲ. ಒಂದು ಮಾತು ಬೈತೈತೆ ಸುಮ್ಮನಾಗುತ್ತೆ. ನಾನೇನ ಸಿಗಾಕೊಂಡ್ರೆ ನನ್ನೇನಿಲ್ಲ ಏರಿಕ್ತೈತಿ ನಿಮ್ಮ ಅಪ್ಪಯ್ಯ. ಅದಕ್ಕೇನೆ ಹೇಳೋದು, ನೀನೇ ಹೆಂಗನ ಮಾಡಿ ಇಸ್ಕೊಡೆ. ಯಮ್ಮ ಅಜ್ಜಿ ಬಂತು, ಸುಮ್ಮನಿರು. ಈ ಅಜ್ಜಿಗೆ ಏನಾದರೂ ಗೊತ್ತಾದ್ರೆ ಅಷ್ಟೇನೆ ಅಪ್ಪಯ್ಯಗೆ ಎಲ್ಲ ಹೇಳ್ಬಿಡ್ತೈತೆ. ನಾನು ನೀನು ಸುಮ್ಮನೆ ಬಿಡಲ್ಲ ಅಪ್ಪಯ್ಯ. ನಾವೇನಾದ್ರೂ ಹಿಂಗೆಲ್ಲ ಎಡವಟ್ ಮಾಡಿ ಬಂದಿದ್ದೀವಿ, ಅಲ್ಲಿ ಬೈಸ್ಕೊಂಡಿದ್ದೀವಿ, ಅತ್ತೆ ತಗೋ ಮಾವನ್ ತಗೋ ಅಂತ ಹೇಳಿ ಗೊತ್ತಾದ್ರೆ ಅಪ್ಪ ಏನೂ ಇಲ್ಲ ಸರಿಯಾಗಿ ಉಗಿತೈತೆ. ಉಗಿಯೋದು ಅಲ್ದೇನೆ ಒಯ್ದ್ರು ಒಯ್ತೆ ಹೇಳಕ್ಕಾಗಲ್ಲ. ಸುಮ್ಮನಿರು, ಅಜ್ಜಿ ಬತ್ತೈತೆ. ಆ ಅಜ್ಜಿಗೆ ತಾಗೆ ಏನು ಮಾತಾಡಬೇಡ. ಏನ್ರಿ ಅದು ತಾಯಿ ಮಗಳದು ಮಾತುಕತೆ? ಅಲ್ಲ, ನಾನು ನೋಡ್ತಲೇ ಇದ್ದೀನಿ. ತವ್ರ ಮನೆಗೆ ಹೋಗಿ ಬಂದಾಗಿಂದನ ಯಾಕೆ ನೀನು ಮಕ ಇಳೆ ಬಿಡ್ಕೊಂಡಿದ್ಯಾ? ಏನಾಗೈತೆ ಜಯಮ್ಮ? ಹೊತ್ತಿಗೆ ಸರಿಯಾಗಿ ಕೂಳ್ ಬೇಸಾಕಲ್ಲ, ಕಾಪಿ ತಂದು ಕೊಡಲ್ಲ. ಯಾಕೆ ನಿನ್ನ ಮಕ ನೋಡಿರಿ ಹಳ್ಳೆಣ್ಣೆ ಕುಡ್ದಿರೋ ಥರ ಐತಿಯಾ? ಯಾಕೆ ನಿಮ್ಮ ಅಣ್ಣಯ್ಯ ನಿಮ್ಮ ಮತ್ತಿಗೆ ಏನಾದ್ರು ಬೈದಿದ್ರೆ ನಿನ್ನ? ಏನಾಗೈತೆ? ಎಲ್ಗೋಗಿದ್ಲ, ಬಂದ್ಬಿಟ್ಲು ಆಲೇನೆ. ಜಯಿ, ನಿನ್ನೆ ಕೇಳ್ತಿರೋದು ಯಾಕೆ? ಏನಾಗೈತೆ ನಿನಗೆ? ನಾನು ನೋಡ್ತಲೇ ಇದ್ದೀನಿ. ತವ್ರ ಮನೆಯಿಂದ ಬಂದಾಗಿಂದ ಇಬ್ರು ಗುಸು ಪಿಸು ಮಾತಾಡ್ತಲೇ ಇರ್ತೀರಾ. ಏನಾಗೈತೆ ನಿಮ್ಮಿಬ್ರಿಗೂ? ರಾಣಿ, ನೀನಾನ ಹೇಳಿ, ಏನ್ ಮಾಡಿ ಬಂದ್ರಿ ಅಲ್ಲಿ ತವ್ರ ಮನೆಗೆ? ಏನತ್ತೆ ಹಿಂಗೆ ಹೇಳ್ತಾ ಇದ್ದೀರಾ? ನನ್ನ ತವ್ರ ಮನೆಗೆ ನನ್ನ ಯಾಕೆ ಬೈತಾರೆ? ನಮ್ಮ ಅಣ್ಣಯ್ಯ ನಮ್ಮ ಮತ್ತಿಗೆ ಎಲ್ಲರೂ ಚೆನ್ನಾಗೆ ಮಾತಾಡಿಸಿ ಚೆನ್ನಾಗಿ ಗುಂಬಾಕಿಕ್ಕಿ ಚೆನ್ನಾಗಿ ನೋಡ್ಕೊಂಡು ಕಳ್ಸಿದ್ದಾರೆ. ನನ್ನ ಯಾಕೆ ಬೈತಾರೆ ಅವರು? ನಾನೇನು ಮಾಡಿದ್ದೀನಿ ಅಂತ ತಪ್ಪ ಬೈಯೋಕ್ಕೆ? ಅಲ್ಲ ಕಣೆ, ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವೇನೆ? ನೀನು ಏನಾನ ಒಂದು ಎಡವಟ್ ಕೆಲಸ ಮಾಡ್ತಲೇ ಇರ್ತೀಯ, ಬೈಸ್ಕೊಂತಲೇ ಇರ್ತೀಯ. ಅವ್ರ ತಗೋ ಇವ್ರ ತಗೋನು. ನಾನೇ ನೋಡಲ್ಲ ನನ್ನ ಮಗನ ತಾಗಿ ದಿನ ಬೈಸ್ಕೊಂತೀಯ. ಏನಾನ ಒಂದು ತಪ್ಪು ಮಾಡ್ತೀಯ, ಬೈಸ್ಕೊಂತೀಯ, ಉಗಿಸ್ಕೊಂತೀಯ. ಒಂದೊಂದ್ಸಲ ಹಿಡ್ಕೊಂಡು ಏರಿಕ್ತಾನ ಅವನು. ನನಗೇನು ಗೊತ್ತಿಲ್ಲ, ನೀನು ಮದುವೆ ಆಗಿ ಬಂದಾಗಿಂದನ ನಿನ್ನ ಬಂಡವಾಳ ಏನು ಅಂತ ನನಗೆ ಚೆನ್ನಾಗಿ ಗೊತ್ತೈತಿ. ಏನಾದರೂ ಎಡವಟ್ ಮಾಡ್ದಾಗಲೇ ಮತ್ತೆ ನಿನ್ನ ಮಕ ಹಿಂಗಿರೋದು. ಅದೇನು ಮಾಡಿದ್ಯಾ ಅಂತನ ಹೇಳು. ನನ್ನ ಮಕ ನೋಡ್ತಿದ್ದಂಗೆ ಗೊತ್ತಾಗ್ಬಿಡ್ತಿ ಮುದುಕಿಗೆ ನಾನೇನೋ ಎಡವಟ್ ಮಾಡಿದ್ದೀನಿ ಅಂತ. ಅಲ್ಲಿ ಹೋಗಿತ್ತು, ಅಲ್ಲಿ ನನ್ನ ಮೈದ್ನ ಮನೆಗೆ ಇರಕ್ಕೆ. ಇಲ್ಲಿಗೆ ಯಾಕೆ ಬಂದ್ಲು? ಅಲ್ಲೇ ಇರೋದು ಬಿಟ್ಟು. ಏನೇ ಅದು ಮನಸ್ಸಿನಾಗೆ ಬೈಕೆಂತ ಇದ್ಯಾ? ಬಾಯ್ ಬಿಟ್ಟು ಮಾತಾಡೆ. ಏನು ಮಾಡಿದ್ಯಾ ಅಂತ ಹೇಳ್ಬಟ್ಟ? ನನಗೆ ಗೊತ್ತೈತೆ ನೀನು ಏನೋ ಮಾಡಿರ್ತೀಯ ಕಳೆ ಕೆಲಸನ. ಅದಕ್ಕೆ ಮತ್ತಿಗೆ ನಿನ್ನ ಮಕ ಹಿಂಗಿರೋದು. ಹೇಳು, ಅದೇನು ಮಾಡಿದ್ಯಾ ಅಂತಾನ? ಅತ್ತೆ, ನಾನೇನು ಬೈಕೆಂಬಿಲ್ಲ ನಿಮ್ಮನ್ನ. ಸುಮ್ಮನೆ ಏನೇನೋ ಮಾತಾಡಕ್ ಬರಬೇಡ್ರಿ. ನಿನಗೆ ಉಂಬಕ್ ಮಾಡಿದ್ಬೇಕು ತಾನೆ ಹೊತ್ತಿಗೆ ಸರಿಯಾಗಿ. ಈಗ ಮಾಡ್ತೀನಿ, ಒಂದು 3 ಮುದ್ದೆ ಕಡಿಯರಂತೆ. ಹೋಗ್ರಿ ನೀವು ಸುಮ್ಮನೆ. ಬಂದ್ಬಿಟ್ರು ಇಲ್ಲಿ ಮಾತಾಡಕ್ಕೆ. ಏನು ಜೋರ್ ಮಾಡ್ಬಿಟ್ರೆ ನಾನು ಎದ್ರಿಕೊಂಡು ಹೋಗ್ಬಿಡ್ತೀನಿ ಅನ್ಕೊಂಡಿದ್ಯೇನು? ಯಮ್ಮ, ಬಾಯಿ ಮುಚ್ಕೊಂಡಿರ್ತೀಯ? ಆ ಅಜ್ಜಿ ಕೊಟ್ಟು ನೀನು ಯಾಕೆ ಜಗಳ ಮಾಡಕ್ ಹೋಗ್ತೀಯ? ಅಜ್ಜಿ, ಅಲ್ಲಿ ಏನು ನಾವೇನು ಎಡವಟ್ ಮಾಡಿಲ್ಲ. ಸುಮ್ಮನಿರು. ನೀನು ಯಾಕೆ ಸುಮ್ಮನೆ ನೀನೇ ಏನೇನೋ ಕಲ್ಪನೆ ಮಾಡ್ಕೊಂಡು ಏನೇನೋ ಹೇಳ್ತೀಯಲ್ಲ. ಸುಮ್ಮನೆ ಹೋಗಜ್ಜಿ ನೀನು. ಅಲ್ಲೆಲ್ಲಾದ್ರೂ ಹೋಗಿ ಕುಕ್ಕೊಂಡು ಅಡ್ಕೆಲಿ ಹಾಕೊಂಡು ಬರೋಗಿ ಹೋಗಿ. ಯಾಕೆ ನಿಮ್ಮ ಅಮ್ಮಯ್ಯ ಹಿಂಗೊಳ್ಳೆ ಹಳ್ಳೆಣ್ಣೆ ಮಕ್ಕ ಇಕ್ಕೊಂಡಿದ್ದಾಳೆ? ತವ್ರ ಮನೆಗೆ ಹೋಗಿ ಬಂದಾಗಿಂದ ನಾನು ನೋಡ್ತಲೇ ಇದ್ದೀನಿ. ನೆನ್ನೆಸಿಂದ ನೀವು ಊರಿಂದ ಬಂದಾಗಿಂದನ ಹಿಂಗೆ ಇದ್ದಾಳೆ. ಏನೋ ಯೋಚನೆ ಮಾಡ್ತಿರ್ತಾಳೆ. ಏನೋ ಆಕಾಶನೇ ತಲೆ ಮೇಲೆ ಕುತ್ಕೊಂಡೇವಳೇನೋ ಅಮ್ಮಂಗೆ. ಅದಕ್ಕೆ ಕೇಳಿದೆ, ಏನು ಮಾಡಿರಿ ಅಂತ ಎಡವಟ್ಟ ಅಂತನ. ಅಜ್ಜಿ, ಏನು ಇಲ್ಲ, ಅಮ್ಮಗೆ ಯಾಕೆ ಚೆನ್ನಾಗಿಲ್ಲ, ಹೊಟ್ಟೆ ನೋವಂತೆ, ಅದಕ್ಕೆ ಹಂಗೈತೆ ಅಷ್ಟೇನೆ. ಏನು ಎಡವಟ್ ಮಾಡಿಲ್ಲ. ಚೆನ್ನಾಗಿಲ್ಲ ಅಮ್ಮಗೆ, ಹೊಟ್ಟೆ ನೋವಂತೆ. ಹೊಟ್ಟೆ ನೋವು, ಆಮೇಲೆ ಬೇದಿ ಬೇರೆ ಆಗ್ತೈತಂತೆ, ಅದಕ್ಕೇನೆ ಹಿಂಗೈತೆ ಅಷ್ಟೇನೆ. ಬೇದಿನ ಹೊಟ್ಟೆ ನೋವ? ಅಯ್ಯಯ್ಯೋ, ಅದೇನೇನು ತಿಂದು ಬಂದೆ ಅಂತದ್ದ? ಸಿಕ್ತು ಅಂತೇಳಿ ಚೆನ್ನಾಗಿ ತಿಂದು ಬಂದ ಅಣ್ಣನ ಮನೆಗೆ. ಒಂದು ಆತಿಗೆ ತಿನ್ಬೇಕೋ ಬೇಡವೋ? ಸರಿ, ಯಾತನ ಒಂದು ಮಾತ್ರೆನ ಯಾತನ ನುಂಗಿ ಮೊದ್ಲು ಅದನ್ನ ವಾಸಿ ಮಾಡ್ಕೆ. ನಿನ್ನ ಮಕ ನೋಡಕ್ಕಾಗ್ತಿಲ್ಲ ನನ್ನ ಕೈಯಾಗ ಹಂಗೇನೆ. ರಾಣಿ, ಯಾಕೆ ನನಗೆ ಹೊಟ್ಟೆ ನೋವು ಬೇದಿ ಅಂತ ಸುಳ್ಳು ಹೇಳ್ತೀಯಾ? ಯಮ್ಮ, ನಾನೇನಾದ್ರೂ ಹಿಂಗೆ ಸುಳ್ಳು ಹೇಳಿಲ್ಲ ಅಂತಂದ್ರೆ ನಿನಗೆ ಹೊಟ್ಟೆ ನೋವು ಬೇದಿ ಆಗ್ತೈತಿ ಅಂತನ ಅಜ್ಜಿ ಇನ್ನನ ಮಾತಾಡೋದು ನೀನು ಕೂಟಿ. ಏನಾಗೈತಿ ಹಿಂಗೈದಾಳೆ ಮಕ ಹಿಂಗಿಕ್ಕೊಂಡವಳೆ ಅಂತ ಹೇಳಿ, ಅದಕ್ಕೇನೆ ನಾನು ಹಿಂಗೆ ಸುಳ್ಳು ಹೇಳಿದ್ದು. ಸುಮ್ಮನಿರು. ಹಂಗೇನೆ ರಾಣಿ, ಅದಕ್ಕೆ ಸುಳ್ಳು ಹೇಳ್ದ? ಹಂಗಾದ್ರೆ ಸರಿ ಬಿಡು. ಈಗ ದುಡ್ಡಿ ಹಂಗಿಸ್ಕೊಂಬೋದು, ಅದನ್ನಾದ್ರೂ ಹೇಳಿ ಜಲ್ದು ನಿಮ್ಮ ಅಪ್ಪಯ್ಯ ಬರ್ಬೋದು ಈಗ್ಲಾಗ್ಲ ನಾ ಹೊಲ್ತಾಗಿಂದನ. ಯಮ್ಮ, ಅಪ್ಪಯ್ಯ ಹೊಲ್ತಕ್ಕೆ ಹೋಗೈತಿ, ಹೋಗಿ ಬರೋ ಅಷ್ಟೊತ್ತಿಗೆ ಅಡುಗೆ ಮಾಡು. ಚೆನ್ನಾಗಿ ಮಾಡು ಅಡುಗೆನ. ಉಂಬಕ್ಕಿಕ್ಕಿ ಆಮೇಲೆ ಸಮಾಧಾನವಾಗಿ ಕಿವಳ ಏನಾನು ಒಂದು ಸುಳ್ಳು ಹೇಳಿ ನಂಬಿಸಿ ಅವಾಗ ಕೊಡ್ತೈತೆ ಅಪ್ಪಯ್ಯ. ಏನು ಉಂಬಲ್ಲ. ಹೋಗು, ನೀನು ಮೊದಲು ಅಡುಗೆ ಮಾಡೋಕೆ ಹೇಳ್ತೀನಿ. ನಾನು ಯೋಚನೆ ಮಾಡ್ತೀನಿ ಏನಾನ ಸುಳ್ಳ ಹೇಳೋಣ ಅಂತ ಹೇಳಿ. ನಾನು ಯೋಚನೆ ಮಾಡ್ತೀನಿ, ನೀನು ನಂಗೆ ಅಡುಗೆ ಮಾಡು. ಸರಿ ಕಣೆ ರಾಣಿ, ನಾನಂಗೆ ಜಲ್ದಿ ಅಡುಗೆ ಮಾಡ್ತೀನಿ, ನೀನು ಜಲ್ದಿ ಯೋಚನೆ ಮಾಡು ಏನಾದರೂ ಒಂದ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ. ಕತೆ ಇನ್ನೂ ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.